ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕೇಂದ್ರ ಸರ್ಕಾರದಿಂದ ಕೊರೋನಾ ಬಿಗ್ ಅಲರ್ಟ್. ಇಂದು ಸಿಎಂ ಮಹತ್ವದ ಸಭೆ. ಜಾರಿಯಾಗುತ್ತಾ ಹೊಸ ಗೈಡ್ಲೈನ್ಸ್. ಹೊಸ ವರ್ಷಕ್ಕೆ ಕೊರೋನಾ ಟೆನ್ಷನ್. ಆರೋಗ್ಯ ಇಲಾಖೆ ಶಿಫಾರಸು ಏನು? ಇದು ಮತ್ತೆ ಕೊರೋನಾ ಟೆನ್ಷನ್ ಸ್ಟೋರಿ. ಕೊರೋನಾ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಈಗ ಟೆನ್ಷನ್. ಹಾಗಾಗಿ ಮಧ್ಯಾಹ್ನ 3 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಕರೆಯಲಾಗಿದೆ. ಕೊರೋನಾ ಯಾವ ತರ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆಯನ್ನ ನಡೆಸ್ತಾರೆ. ಹೊಸ ಗೈಡ್ಲೈನ್ಸ್ ಗಳನ್ನ ಪ್ರಕಟ ಮಾಡುವಂತ ಸಾಧ್ಯತೆಗಳಿದೆ. ಇನ್ನು ಇವತ್ತಿನ ಸಭೆಯಲ್ಲಿ ಆರೋಗ್ಯ ಸಚಿವರು, ಅಧಿಕಾರಿಗಳು ಪಾಲ್ಗೊಳ್ತಾರೆ. ಈಗ ಹೊಸ ವರ್ಷಾಚರಣೆ ಇನ್ನೇನು ಹತ್ರ ಬರ್ತಾ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಜನ ಒಂದ್ ಕಡೆ ಜಾಸ್ತಿ ಸಂಖ್ಯೆಯಲ್ಲಿ ಸೇರೋದ್ರಿಂದ ವ್ಯಾಪಕವಾಗಿ ಕೊರೋನಾ ಹರಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಹಾಗಾಗಿ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೊಸ ವರ್ಷಾಚರಣೆ ಮೇಲೂ ಕೂಡ ಕರಿ ನೆರಳು ಬೀರುವಂತ ಸಾಧ್ಯತೆ ಇದೆ. ಹೊಸ ಗೈಡ್ಲೈನ್ಸ್ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸ್ತಾರೆ. ಇತ್ತ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಸುವರ್ಣಸೌಧದಲ್ಲಿ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಆರೋಗ್ಯ ಇಲಾಖೆ ಜೊತೆಯಲ್ಲಿ ಸಿಎಂ ಸಮಾಲೋಚನೆಯನ್ನು ನಡೆಸ್ತಾರೆ. ಆಲ್ರೆಡಿ ಈಗ ತಾಂತ್ರಿಕ ಸಲಹಾ ಸಮಿತಿ ಏನಿದೆ, ಅವರೊಂದಿಷ್ಟು ಸಲಹೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಯಾವ ಗೈಡ್ಲೈನ್ಸ್ ಅನ್ನ ಜಾರಿಗೆ ತರಬೇಕು, ಜನ ಫಾಲೋ ಮಾಡಬೇಕು, ಸೊ ಅದ್ರ ಬಗ್ಗೆ ಇವತ್ತು ಮಹತ್ವದ ಮೀಟಿಂಗ್ ಆದ್ಮೇಲೆ ಗೈಡ್ಲೈನ್ಸ್ ಪ್ರಕಟವಾಗುವಂತ ಚಾನ್ಸಸ್ ಇದೆ. ಇನ್ನು ಸಿಎಂ ಜೊತೆಗಿನ ಸಭೆ ಬಗ್ಗೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ್ಯಾವ ದೇಶದಲ್ಲಿ ಏನೇನಿದೆ, ಎಷ್ಟು ಜನ ಸಾಯ್ತಾ ಇದಾರೆ ಅಂತ ನೋಡಿ ನಮ್ಗೆ ಹಳೇದ್ ನೆನಪಾಯ್ತು. ಸೆಕೆಂಡ್ ಇದು ಕೋವಿಡ್ ಮೀಟಿಂಗು ಬಹಳ ಇಂಪಾರ್ಟೆಂಟ್ ಮೀಟಿಂಗ್. ಅದು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ರಾಜ್ಯದಲ್ಲಿ ನಾವೆಲ್ಲರೂ ಸೇರಿ, ನಾನು ಇವತ್ತಿನಿಂದ ಮಾಸ್ಕ್ ಹಾಕ್ಲಿಕ್ಕೆ ಶುರು ಮಾಡಿದ್ದೀನಿ. ನಾವೆಲ್ಲರೂ ಸೇರಿ, ಯಾಕಂದ್ರೆ ಬೇರೆ ಬೇರೆ ದೇಶಗಳು ಈಗಾಗಲೇ ಗುಜರಾತ್ನಲ್ಲಿ ಒಂದೆರಡು ಚೈನಾ ಯಾವುದೋ ತಳಿ ಇದು ಕೋವಿಡ್ ರೂಪಾಂತರ ತಳಿ ಐಡೆಂಟಿಫೈ ಆಗಿದೆ ಅಂತ ಹೇಳಿ ಬಂದಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಜಾಗೃತಿ ಮಾಡುವಂಥದ್ದು ಒಳ್ಳೆಯದು. ಬಹಳ ಗುಂಪು ಸೇರುವಂಥದ್ದು, ಹತ್ತತ್ರ ನಿಂತು ಮಾತನಾಡುವಂಥದ್ದು, ನಾವು ಯಾವುದನ್ನ ಕೋವಿಡ್ನಲ್ಲಿ ಪಥ್ಯ ಅನುಸರಿಸ್ತಿದ್ವೋ ಅದನ್ನೆಲ್ಲವೂ ಮಾಡೋದು ಒಳ್ಳೆಯದು. ಸೆಕೆಂಡ್ ವೇವ್ನಲ್ಲಿ ಏನಾಗಿದೆ ಅನಾಹುತಗಳು ನಮ್ಮೆಲ್ಲರಿಗೂ ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಆ ಹಂತಕ್ಕೆ ಹೋಗದಿದ್ದಾಗೆ ನಾವೇ ಮೆಜರ್ಸ್ ಅನ್ನ ತಗೊಳ್ಳುವಂತ ಎಲ್ಲ ಪ್ರಯತ್ನಗಳು ಮಾಡಬೇಕು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಲಾಕ್ಡೌನ್ ನಂತಹ ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳೋ ಪರಿಸ್ಥಿತಿ ಅಂತೂ ಇಲ್ಲ. ಹೌದು, ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಮತ್ತೆ ಅಷ್ಟೊಂದೇನು ಸ್ಪ್ರೆಡ್ ಆಗಿಲ್ಲ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಆದ್ರೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳು, ಜಾಗೃತಿಗಳಂತೂ ಅತ್ಯಗತ್ಯ ಈ ಹಂತದಲ್ಲಿ ಕೊರೋನಾವನ್ನ ಕಟ್ಟಾಕೋ ನಿಟ್ಟಿನಲ್ಲಿ. ಸೊ ಹಾಗಾಗಿ ಸರ್ಕಾರ ಈ ಬಗ್ಗೆ ತುರ್ತಾಗಿ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಇವತ್ತೊಂದು ಮಹತ್ವದ ಸಭೆಯನ್ನ ಕರೆದಿದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೂ ಕೂಡ ಸಭೆ ಆಗುತ್ತೆ. ಅದು ಮಧ್ಯಾಹ್ನ 3 ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಅಲರ್ಟ್ ಆಗಿದೆ. ಸುವರ್ಣಸೌಧದಲ್ಲಿ ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಆರೋಗ್ಯ ಇಲಾಖೆ ಜೊತೆ ಸಿಎಂ ಸಮಾಲೋಚನೆಯನ್ನ ನಡೆಸ್ತಾರೆ. ಈಗ ಹೊಸ ವರ್ಷಾಚರಣೆಯ ಈ ಹಂತದಲ್ಲಿ ಒಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಪ್ರಕಟ ಮಾಡೋದು, ಅದರಲ್ಲೂ ಬೆಂಗಳೂರಂತ ನಗರಗಳಿಗೆ ಬೇರೆ ರೀತಿಯ ಅಂದ್ರೆ ಪ್ರತ್ಯೇಕವಾಗಿ ಗೈಡ್ಲೈನ್ಸ್ ಅನ್ನ ಪ್ರಕಟ ಮಾಡುವಂತ ಚಾನ್ಸಸ್ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಲಾಕ್ಡೌನ್ ಅಂತ ಕಠಿಣ ನಿರ್ಧಾರ ಕೈಗೊಳ್ಳುವಂತ ಪರಿಸ್ಥಿತಿ ಏನಿಲ್ಲ. ಹೌದು, ಆರ್ಥಿಕ ದೃಷ್ಟಿಯಿಂದನೂ ನಾವು ನೋಡೋದಾದ್ರೆ ಮತ್ತೆ ಕೊರೋನಾ ಪ್ರಮಾಣವನ್ನು ಗಮನಿಸಿದಾಗ ಅಷ್ಟೊಂದೇನು ತೀರಾ ಕಠಿಣ ಕ್ರಮ ಅಗತ್ಯ ಇಲ್ಲದೆ ಹೋದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳ ಅಗತ್ಯ, ಜಾಗೃತಿ ಅಗತ್ಯ. ಆ ನಿಟ್ಟಿನಲ್ಲಿ ಸರ್ಕಾರ ಏನೇನ್ ಗೈಡ್ಲೈನ್ಸ್ ಅಲ್ಲಿ ಪ್ರಕಟ ಮಾಡಬಹುದು ಅಂತ ನಿರೀಕ್ಷೆಗಳಿದೆ? ಇವತ್ತಿನ ಸಂದರ್ಭದಲ್ಲಿ ಲಾಕ್ಡೌನ್ ವಿಚಾರ ಮಾತಾಡೋದು ಹೇಗಂದ್ರೆ, ಈಗ ಯಾರಾದ್ರೂ ಜ್ವರ ಬಂದಿದೆ ಅಂತ ಆಸ್ಪತ್ರೆಗೆ ಹೋದ್ರೆ ನಿನ್ಗೆ ಹಾರ್ಟ್ ಆಪರೇಷನ್ ಮಾಡ್ಬೇಕಪ್ಪ ಅಂದ್ರೆ ವೈದ್ಯರು ಹೇಳಿದ್ರೆ ಯಾವ ರೀತಿ ಆಗಿರುತ್ತೆ ಅಂತ ಒಂದು ಕ್ರಮ ಆಗುತ್ತೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ನ ವಿಚಾರಗಳು ಯಾವುದು ಇಲ್ಲಿ ಪ್ರಸ್ತಾಪ ಆಗೋದಿಲ್ಲ. ಬದಲಾಗಿ ಇಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಜನರಲ್ಲಿ ಮತ್ತಷ್ಟು ಜಾಗೃತಿಯನ್ನ ಮೂಡಿಸೋದು. ಜೊತೆಗೆ ಈಗ ಸೋಂಕು ನಾವೀಗ ಆಲ್ರೆಡಿ ಕಳೆದ 2019 ಮೊದಲ ಬಾರಿಗೆ ವುಹಾನ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ, ಚೈನಾದ ವುಹಾನ್ ನಲ್ಲಿ. ನಂತರದಲ್ಲಿ 2020 ಜನವರಿ 28ನೇ ತಾರೀಕು ಮೊದಲ ಬಾರಿಗೆ ಭಾರತದಲ್ಲಿ ಕಾಣಿಸ್ಕೊಳ್ಳುತ್ತೆ. ನಂತರದಲ್ಲಿ ಮಾರ್ಚ್ ನಿಂದ ಭಾರತದಲ್ಲಿ ಲಾಕ್ಡೌನ್ ಶುರುವಾಗುತ್ತೆ. ಆ ಎಲ್ಲ ಅನುಭವಗಳನ್ನ ಕೂಡ ಭಾರತ ಇವತ್ತು ಅನುಭವಿಸ್ಕೊಂಡು ಬಂದಿದೆ. ಸಾಕಷ್ಟು ನಾಗರಿಕರು ಕೂಡ ಅದರ ಬಗ್ಗೆ ಒಂದು ಎಚ್ಚರಿಕೆ ಇದ್ದೇ ಇದೆ. ಇವತ್ತು ಕೂಡ ಸಾಕಷ್ಟು ಜನ ಗಮನಿಸ್ತೀವಿ ಮಾಸ್ಕ್ ಅನ್ನ ಧರಿಸಿಕೊಂಡು ಓಡಾಡುವಂತರಿದ್ದಾರೆ. ಅದೇ ರೀತಿಯಾಗಿ ಜನರಲ್ಲೂ ಕೂಡ ಒಂದು ರೀತಿಯ ಜಾಗೃತಿಯ ಸಾಕಷ್ಟು ಜಾಗೃತಿ ಮೂಡಿದೆ. ಜೊತೆಗೆ ಈ ಜಾಗೃತಿಯನ್ನ ಮತ್ತಷ್ಟು ಪ್ರಚಾರ ಮಾಡಬೇಕು. ಜೊತೆಗೆ ಜನರಿಗೆ ಯಾವೆಲ್ಲ ಒಂದಿಷ್ಟು ಕ್ರಮಗಳನ್ನ ಕೋವಿಡ್ ಪ್ರೋಟೋಕಾಲ್
ಪ್ರೋಟೋಕಾಲ್ಸ್ ಏನಿದೆ ಆ ಪ್ರೋಟೋಕಾಲ್ ನ ಪಾಲಿಸೋದಕ್ಕೆ ಯಾವ ರೀತಿಯಾದಂತ ಮಾಹಿತಿಯನ್ನ ಹಂಚಿಕೆ ಮಾಡಬೇಕು ಅನ್ನೋ ವಿಚಾರ ಇವತ್ತು ಮುಖ್ಯವಾಗಿ ಪ್ರಸ್ತಾಪ ಆಗುವಂತದ್ದು. ಎರಡನೇದಾಗಿ ಇವತ್ತು ಕರೋನಾ ಚೈನಾದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹರಡಿರೋದು ಹೇಗೆ, ಅದರಿಂದ ಆಗ್ತಿರ್ತಕ್ಕಂಥ ಮೋರ್ಟಾಲಿಟಿ ಪ್ರಮಾಣ ಅಂದ್ರೆ ಸಾವಿನ ಪ್ರಮಾಣ ಏನಿದೆ ಅದರ ಒಂದು ಅನುಪಾತದಲ್ಲಿ ನೋಡಿದಾಗ ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಭಾರತದ ವ್ಯಾಕ್ಸಿನ್ ನ ಎಫಿಕಸಿ ರೇಟ್ ಈಗ ಇವತ್ತು ಇಡೀ ವಿಶ್ವದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅತ್ಯಂತ ಸೇಫ್ ಆಗಿರ್ತಕ್ಕಂಥದ್ದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ ಕಂಡು ಬರ್ತಾ ಇದೆ. ಹಾಗಿದ್ದಾಗಿಯೂ ಸಹಿತ ಬೂಸ್ಟರ್ ಡೋಸ್ ಅನ್ನ ಯಾರೆಲ್ಲ ತೆಗೆದುಕೊಂಡಿಲ್ಲ ಮೊದಲು ಬೂಸ್ಟರ್ ಡೋಸ್ ಅನ್ನ ತೆಗೆದುಕೊಳ್ಳೋಕೆ ಯಾವ ರೀತಿಯಾದಂತಹ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಬೇಕು, ಜೊತೆಗೆ ಬೂಸ್ಟರ್ ಡೋಸ್ ನ ಅವೈಲಿಬಿಲಿಟಿ ಕೂಡ ಮುಖ್ಯ ಆಗುತ್ತೆ. ಇವತ್ತು ಸಾಕಷ್ಟು ಆಸ್ಪತ್ರೆಗಳಲ್ಲಿ ಬೂಸ್ಟರ್ ಡೋಸ್ಗಳಿಲ್ಲ. ಯಾಕೆ ಅಂತ ನೋಡೋದಾದ್ರೆ ಕಳೆದ ಬೂಸ್ಟರ್ ಡೋಸ್ ಅನ್ನು ತೆಗೆದುಕೊಳ್ಳುವಂತ ಸಮಯ ಬಂದಾಗ ಸಾಕಷ್ಟು ಜನ ಆಸ್ಪತ್ರೆಗೆ ಹೋಗೋದಿಲ್ಲ, ಬೂಸ್ಟರ್ ಡೋಸ್ ಅನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ಸಹಜವಾಗಿ ಅವೆಲ್ಲ ಎಕ್ಸ್ಪೈರ್ ಆಗಿದಾವೆ ಮತ್ತೆ ಸರ್ಕಾರ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದ್ರೆ ಜನಾನೇ ಅದನ್ನ ತೆಗೆದುಕೊಳ್ತಾ ಇಲ್ಲ ಅಂದ್ಮೇಲೆ ಅದನ್ನ ಮತ್ತೆ ಅವೈಲಿಬಿಲಿಟಿ ಮಾಡೋದ್ರು ಏನ್ ಮಾಡ್ಬೇಕು, ಬೇಕನ್ನೋಂಥವ್ರು ದುಡ್ಡು ಕೊಟ್ಟು ಪ್ರೈವೇಟ್ ಅಲ್ಲಿ ಹೋಗಿ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ತಾರೆ ಅಂತಕ್ಕಂಥ ಒಂದು ಮನಸ್ಥಿತಿ ಇದೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಕ್ರಮ ಆಗ್ಬೇಕಾಗತ್ತೆ. ಇನ್ನು ನಾಲ್ಕನೇದಾಗಿ ಇಂಥ ಸಂದರ್ಭಗಳಲ್ಲಿ ಯಾವಾಗ ಕರೋನಾ ಮತ್ತೆ ಬರೋಕೆ ಶುರು ಆಗ್ತಾ ಇದೆ, ಹರಡೋಕೆ ಶುರು ಆಗ್ತಾ ಇದೆ ಅಂದ್ರೆ ಜನರಲ್ಲಿ ಸಹಜವಾಗಿ ಒಂದು ಪ್ಯಾನಿಕ್ ಉಂಟಾಗುತ್ತೆ. ಆ ಪ್ಯಾನಿಕ್ ಕಾರಣದಿಂದಾಗಿ ಮತ್ತೆ ಆಸ್ಪತ್ರೆಗೆ ಹೋಗಿ ನಮಗೆ ವ್ಯಾಕ್ಸಿನ್ ಅನ್ನ ಕೊಡಿ ಅಂತೇಳಿ ಒತ್ತಾಯ ಮಾಡೋದು, ದೊಡ್ಡ ಮಟ್ಟದಲ್ಲಿ ರಶ್ ಆಗುವಂತದ್ದು, ಗದ್ದಲ ಆಗುವಂತ ಚಾನ್ಸಸ್ ಗಳನ್ನು ಕೂಡ ತಳ್ಳಿ ಹಾಕೋದಿಲ್ಲ. ಹೀಗಾಗಿ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು. ನಂತರದಲ್ಲಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು BF.7 ಏನಿದೆ ಈ ಕರೋನಾದ ಒಮೈಕ್ರಾನ್ ನ ತಳಿಯ ಈ ತಳಿ ಏನಿದೆ ಇದು ಎಷ್ಟು ಮಟ್ಟಿಗೆ ಅದು ಹರಡ್ತಾ ಇದೆ, ಇಲ್ಲಿ ಆಕ್ಸಿಜನ್ ನ ಪ್ರಮಾಣ ಚೈನಾದಲ್ಲಿ ಏನಾದ್ರೂ ಕಂಡು ಬಂದಿದೆಯಾ? ಯಾಕಂದ್ರೆ ನಾವು ಗಮನಿಸ್ತಾ ಇದ್ವಿ ಇಲ್ಲಿ ಎರಡನೇ ಅಲೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಆಕ್ಸಿಜನ್ ಅವಶ್ಯಕತೆ ಬರುತ್ತೆ, ಡೆಲ್ಟಾ ವೈರಸ್ ಹರಡಕ್ಕೆ ಶುರು ಆಗಿರುತ್ತೆ ಆ ಸಂದರ್ಭದಲ್ಲಿ. ಹೀಗಾಗಿ ಆ ಡೆಲ್ಟಾಗೆ ಆಕ್ಸಿಜನ್ ಬೇಕಾದಾಗಿ ಒಮೈಕ್ರಾನ್ ಈ ತಳಿಗೂ ಆಕ್ಸಿಜನ್ ಅವಶ್ಯಕತೆ ಕಂಡು ಬಂದಿದೆ. ಅವಶ್ಯಕತೆ ಕಂಡು ಬಂದಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಆಕ್ಸಿಜನ್ ಪ್ಲಾಂಟ್ ಗಳ ಸ್ಥಿತಿ ಏನಾಗಿದಾವೆ, ಅವಾಗ ಇಡೀ ಜಿಲ್ಲೆ ಒಂದು ಆಕ್ಸಿಜನ್ ಪ್ಲಾಂಟ್ ಅನ್ನ ಮಾಡ್ಬೇಕಂತ ಯೋಜನೆಯನ್ನ ಮಾಡಿಯೂ ಕೂಡ ಆಗಿದೆ. ಆದ್ರೆ ಅವುಗಳ ಒಂದು ಸುಸ್ಥಿತಿಯಲ್ಲಿ ಇದೆಯಾ ಅಥವಾ ಇಲ್ವಾ, ಅದನ್ನು ಸುಸ್ಥಿತಿಯಲ್ಲಿ ತರೋದಕ್ಕೆ ಏನ್ ಮಾಡ್ಬೇಕು, ಜೊತೆಗೆ ಅಡಿಕ್ವೇಟ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳು ಈಗ ಸಾಕಷ್ಟು ನಾವು ಇವತ್ತು ಚೈನಾದಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದು ಕಡೆಯಿಂದ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಖಾಲಿ ಇಲ್ಲ, ಹೀಗಾಗಿ ಜನ ತಮ್ಮ ಕಾರನ್ನೇ ಆಸ್ಪತ್ರೆ ಬೆಡ್ಗಳನ್ನ ಮಾಡ್ಕೊಂಡಿದ್ದಾರೆ, ಅಲ್ಲಿಂದನೇ ಚಿಕಿತ್ಸೆಯನ್ನು ಪಡೆಯುವಂತ ಒಂದು ಸನ್ನಿವೇಶ ಬಂದಿದೆ. ಜೊತೆಗೆ ಮೆಡಿಸಿನ್ಸ್ ಗಳು ಬೇಕಾಗಿರ್ತಕ್ಕಂಥ ನಾರ್ಮಲ್ ಪ್ಯಾರಾಸಿಟಮಾಲ್ ಮಾತ್ರೆಗಳು ಕೂಡ ಚೈನಾದಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಭಾರತದಲ್ಲಿ ಸಾಕಷ್ಟು ಅವೈಲೇಬಿಲಿಟಿ ಇದೆಯಾ ಮೆಡಿಸಿನ್ಸ್ ಗಳದ್ದು, ಅದನ್ನು ಕೂಡ ಒಂದು ಚರ್ಚೆಗೆ ಬರುತ್ತೆ. ನಂತರದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ನಾವು ಒಂದು ಪದವನ್ನ ಬಳಸ್ತಾ ಇದ್ವಿ, ಅವಾಗ್ಲೂ ಕೂಡ ಸಾಕಷ್ಟು ಕೇಳಿದೀವಿ. ಜಿನೋಮಿಕ್ ಸೀಕ್ವೆನ್ಸ್ ಅಂದ್ರೆ ಈ BF.7 ಇರ್ಬೋದು ಅಥವಾ ಯಾವುದೇ ಕರೋನಾ ತಳಿ ಇರ್ಬೋದು, ಅವುಗಳ ಮೂಲವಾಗಿರ್ತಕ್ಕಂಥ ಬದಲಾವಣೆಗಳೇನಾಗಿದಾವೆ, ಅದರ ಮೂಲ ರೂಪದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ಅದನ್ನ ನೋಟ್ ಮಾಡಿಡುವಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಕ್ರಮಗಳನ್ನ ರೂಪಿಸೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಪ್ರಮುಖವಾದಂತ ಚರ್ಚೆ ಆಗುತ್ತೆ ಅಲ್ಲಿ. ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಕ್ಷಣದ ಅಪ್ಡೇಟ್ಸ್ಗೆ. ಇದೇ ವಿಚಾರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತಾಡಿದ್ದಾರೆ, ನೋಡೋಣ. ಕೋವಿಡ್ ಬಗ್ಗೆ ಕೇಂದ್ರ ಸರ್ಕಾರ, ಕೇಂದ್ರ ಆರೋಗ್ಯ ಇಲಾಖೆ ಕೆಲವು ಸೂಚನೆಗಳನ್ನು ಕೊಟ್ಟಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೋವಿಡ್ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ, ಬೇರೆ ಬೇರೆ ವೇರಿಯಂಟ್ಸ್ ಎಲ್ಲ ಬರ್ತಾ ಇದೆ. ಬಂದಿರುವಂಥ ಹೊಸ ವೇರಿಯಂಟ್ನಿಂದ ಬಹಳ ವೇಗದಲ್ಲಿ ಹರಡ್ತಾ ಇದೆ ಅನ್ನುವಂಥ ಎಲ್ಲ ಮಾಹಿತಿಗಳ ಹಿನ್ನೆಲೆಯಲ್ಲಿ ಇವತ್ತೊಂದು ಸಭೆಯನ್ನು ಮಧ್ಯಾಹ್ನ ಮಾಡ್ತಾ ಇದ್ದೇನೆ. ಆರೋಗ್ಯ ಇಲಾಖೆ ಹಿರಿಯ ಸಚಿವರು, ಆರೋಗ್ಯ ಮಂತ್ರಿಗಳು ಮತ್ತು ನಮ್ಮ ಅಡ್ವೈಸರಿ ಏನು TS ಇದೆ ಅದರ ಬಗ್ಗೆ ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ಸದಸ್ಯರ ಜೊತೆಗೆಲ್ಲ ಚರ್ಚೆ ಮಾಡಿ ರಾಜ್ಯದಲ್ಲೂ ಕೂಡ ಕೋವಿಡನ್ನು ನಿಯಂತ್ರಣ ಮಾಡಲು ಪ್ರಿವೆಂಟಿವ್ ಕ್ರಮಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಏನೆಲ್ಲ ತೆಗೆದುಕೋಬೇಕು ಅನ್ನುವಂಥದ್ದನ್ನು ನಾವು ಮಾಡ್ತೀವಿ. ಆದರೆ ಸಾರ್ವಜನಿಕರಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ, ಇದರ ಬಗ್ಗೆ ಯಾರಿಗೂ ಕೂಡ ಭಯ ಅಥವಾ ಆತಂಕ ಬೇಕಾಗಿಲ್ಲ. ತಜ್ಞರ ಸಲಹೆ ಏನು ಹೇಳ್ತಾರೆ ಅದನ್ನು ಪರಿಪಾಲನೆ ಮಾಡಿದರೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು ಮತ್ತು ವಿಶೇಷವಾಗಿ ಬೂಸ್ಟರ್ ಡೋಸ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥ ಸಾಧ್ಯತೆ ಇವತ್ತಿನ